ಜಮೀನು ಖರೀದಿ ಮಾಡ್ತಿದ್ದೀರಾ? ಒಂದು ಕ್ಷಣ ಈ ಜಾಗ ಖರೀದಿ ಮಾಡೋದಕ್ಕೂ ಮುಂಚೆ ಈ ವಿಷಯವನ್ನ ತಿಳ್ಕೊಳ್ಳಿ. ನೀವು ಒಂದು ಸೈಟ್ ಅಥವಾ ಜಮೀನನ್ನ SC ಅಥವಾ ST ಗಳಿಂದ ಸುಮಾರು 40 ವರ್ಷಗಳ ಹಿಂದೆ ಖರೀದಿ ಮಾಡಿರ್ತೀರಿ. ಸೇಲ್ ಡೀಡ್ ನಿಮ್ಮ ಹೆಸರಲ್ಲಿದೆ, ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಹೆಸರಲ್ಲೇ ಆಗಿದೆ, ದಾಖಲೆಗಳೆಲ್ಲ ಸಂಪೂರ್ಣವಾಗಿ ನಿಮ್ಮ ಹೆಸರಲ್ಲೇ ಇದೆ. ಆದ್ರೆ ವರ್ಷಗಳ ಕಳೆದ ನಂತರ ಏಕಾಏಕಿ ಮೂಲ ಮಾಲೀಕರ ಕುಟುಂಬದವರು ಬಂದು ಇದು ನಮ್ಮ ಕುಟುಂಬಕ್ಕೆ ಸೇರಿದಂತಹ ಜಮೀನು, ಸರ್ಕಾರದಿಂದ ಗ್ರಾಂಟ್ ಆಗಿ ಬಂದಂತಹ ಜಮೀನು, ಈ ಮಾರಾಟ ಕಾನೂನುಬದ್ಧವಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಆಗ ನೀವು ಆ ಒಂದು ಭೂಮಿಯನ್ನ ನಿಮಗೆ ಎಷ್ಟೇ ಕಾನೂನುಬದ್ಧವಾಗಿ ಬಂದಿದ್ರೂ ಸಹ ಅವರಿಗೆ ಬಿಟ್ಟು ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸುದ್ದಿಯನ್ನ ನೀವು ತಪ್ಪದೆ ನೋಡಿ. PTCL ಆಕ್ಟ್ ಅಂದ್ರೆ ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಏನಿರ್ತಾರೆ, ಆಕ್ಟ್ 1978 ಪ್ರಕಾರ SC ಅಥವಾ ST ವ್ಯಕ್ತಿಯ ಬಳಿ ಇರುವ ಪ್ರತಿಯೊಂದು ಆಸ್ತಿಯು PTCL ಆಸ್ತಿ ಆಗಿರೋದಿಲ್ಲ. ಈ ಕಾನೂನಿನಲ್ಲಿ ಗ್ರಾಂಟೆಡ್ ಲ್ಯಾಂಡ್ ಅನ್ನೋ ಪದಕ್ಕೆ ಬಹಳ ಮಹತ್ವ ಇದೆ. ಸರ್ಕಾರದಿಂದ SC ಅಥವಾ ST ವ್ಯಕ್ತಿಗೆ ಗ್ರಾಂಟ್ ಆಗಿ ನೀಡಲಾದ ಜಮೀನ್ನ ಟ್ರಾನ್ಸ್ಫರ್ ಮೇಲೆ ನಿರ್ದಿಷ್ಟ ಕಾನೂನು ನಿರ್ಬಂಧ ಇರುತ್ತೆ. ಹಾಗಿದ್ರೆ ನೀವು ಖರೀದಿಸಿದ ಜಾಗ PTCL ಗೆ ಒಳಪಡುತ್ತಾ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಿ. ಅದನ್ನ ಹೇಗೆ ಖಾತ್ರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಸೇಲ್ ಡೀಡ್ ಮಾತ್ರ ನೋಡಿ ನಿರ್ಧಾರ ಮಾಡಬೇಡಿ. ಹಳೆಯ ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ, ಹಾಗೆ RTC, ಹಿಂದಿನ ಸೇಲ್ ಡೀಡ್ಸ್, ಗ್ರಾಂಟ್ ಕಂಡೀಷನ್, ಹಾಗೆ PTCL ನ ಸಂಬಂಧಿಸಿದ ಅನುಮೋದಿತ ಅಥವಾ ಕಾರ್ಯಕಲಾಪಗಳು ಇದೆಯಾ ಅನ್ನೋದನ್ನ ಪರಿಶೀಲಿಸಿ. ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ 15 ವರ್ಷಗಳು ಮುಗಿದಿದೆ, ಈಗ ಯಾವ ಸಮಸ್ಯೆನೂ ಇಲ್ಲ ಅಂತ ನಾವು ಕೂತ್ಕೊಂಡ್ರೆ, ಅಕಸ್ಮಾತ್ ಅದೇನಾದ್ರೂ ಸರ್ಕಾರದ ಗ್ರಾಂಟ್ ಮುಖಾಂತರ ಏನಾದ್ರೂ ಬಂದಿದ್ರೆ, ನೀವು ಕಾನೂನುಬದ್ಧವಾಗಿ SC ST ಅವರಿಂದ ಏನೇ ನೀವು ಜಮೀನು ತೆಗೆದುಕೊಂಡಿದ್ರು, ಎಷ್ಟೇ ಆಸ್ತಿ ನಿಮ್ಮ ಹೆಸರಲ್ಲಿದ್ರೂ ಕೂಡ ಅವರಿಗೆ ಆ ಒಂದು ಜಮೀನನ್ನ ಬಿಟ್ಕೊಡ್ಬೇಕಾಗತ್ತೆ. ಇದು ಕರ್ನಾಟಕ ಹೈಕೋರ್ಟ್ ಇತ್ತೀಚಿನ ಪ್ರಕರಣದಲ್ಲೂ ಸಹ ಪ್ರೂವ್ ಆಗಿದೆ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯ ಜಮೀನನ್ನ ಖರೀದಿ ಮಾಡೋದಕ್ಕೂ ಮುಂಚೆ ಇದು ನ್ಯಾಯಯುತವಾಗಿದ್ಯಾ, ಇದು ಯಾವುದೇ ರೀತಿ ಸರ್ಕಾರದಿಂದ ಗ್ರಾಂಟ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ಖರೀದಿ ಮಾಡೋದಕ್ಕೂ ಮುಂಚೆ ತಿಳ್ಕೊಂಡು ನಂತರ ಇದನ್ನ ಖರೀದಿ ಮಾಡಿ. ಆಮೇಲೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಎಲ್ಲ SC ST ಗಳ ಸೈಟ್ಗಳು ಕೂಡ ಈ ಒಂದು ಗ್ರಾಂಟ್ ಇಂದ ಬರೋದಿಲ್ಲ. ಕೆಲವೊಂದು ಸೈಟ್ಗಳು ಮಾತ್ರ. ನಾನು ಅವಾಗಲೇ ಹೇಳ್ದಂಗೆ ಸೇಲ್ ಡೀಡ್ ನೋಡಿದ್ರೆ ನಿಮ್ಗೆ ಎಲ್ಲ ವಿಚಾರಗಳು ತಿಳಿದು ಬರುತ್ತೆ. ನಂತರ ನೀವು ಯಾವುದೇ ಒಂದು ಸೈಟ್ನ ಖರೀದಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವೇ ಎಷ್ಟೇ ವರ್ಷಗಳು ನೀವು ಇನ್ಕೆ ಸಮಸ್ಯೆ ಅನುಭವಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಲ್ಲ ಅಂದ್ರೆ ಅವರ ಮೊಮ್ಮಕ್ಕಳು ಕೂಡ, ನಿಮ್ಮ 3rd ಜನರೇಷನ್ ವರೆಗೂ ಸಮಸ್ಯೆ ಅನುಭವಿಸುವಂತ ಚಾನ್ಸಸ್ ಇರುತ್ತೆ ಈಗಿನ ಸರ್ಕಾರದ ಪ್ರಕಾರ. ಅದಕ್ಕೋಸ್ಕರ ನೀವು ಯಾವುದೇ ಜಮೀನನ್ನ ಮಾಡಿದ್ರೂ ಸಹ ಜಮೀನು ಮಾಡೋದಕ್ಕಿಂತ ಮುಂಚೆ ಇದನ್ನ ಯೋಚನೆ ಮಾಡಿ. ಅದರಲ್ಲೂ SC ST ಅವರ ಕಡೆಯಿಂದ ನೀವು ಜಮೀನು ಖರೀದಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳಿ. ಹಾಗೆ ಇದನ್ನ ಹೇಳೋದಕ್ಕಿಂತ ಮುಂಚೆ ನಮಗೆ ಒಂದು ಅನ್ಸೋದು, SC ST ಗೆ ಸರ್ಕಾರ ಏನೋ ಜಮೀನು ಕೊಟ್ಟಿದೆ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಆದ್ರೆ SC ST ಗಳು ಅದನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಅರಿವಾಗ್ತಿಲ್ಲ. ಯಾಕಂದ್ರೆ ಸೈಟ್ ಇದನ್ನೆಲ್ಲ ಖರೀದಿ ಮಾಡೋದೇ ಸೈಟ್ ಮಾರಿ ಅಥವಾ ಬೇರೆದ್ನೇನಾದ್ರೂ ಕೊಂಡ್ಕೊಂಡ್ರೆ ಉಪಯೋಗ ಆಗತ್ತೆ ಅಂತ ಹೇಳಿ. ಆದ್ರೆ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅದನ್ನ ಮಾರದೇ ಇರುವಂತಹ ಪರಿಸ್ಥಿತಿ ಆಗಿದೆ. ಇದು ಯಾವ ರೀತಿ ಅವರಿಗೆ ಕೊಟ್ಟಿದ್ದಾರೋ ಅದು ನಮಗೂ ಗೊತ್ತಿಲ್ಲ. ಇದು ಅವರಿಗೆ ಎಷ್ಟು ಮಟ್ಟಿಗೆ ಯೂಸ್ ಆಗ್ತಿದೆ ಅದು ಅವರೇ ಬಂದು ಹೇಳಬೇಕಾಗಿದೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.